ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುಂಭರಾಶಿಗೆ ಪ್ರೆಸೆಂಟ್ ಇವಾಗ ಯಾವಾಗ ರಾಹು ಅವನದೇ ನಕ್ಷತ್ರದಲ್ಲಿ ಚಲ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಈಗ ಇಂಥ ಕಿರಿಕಿರಿಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ನೀವು ಪರಿಹಾರ ಮಾಡ್ಕೊಳ್ಳಿ. ಇದಕ್ಕೆ ಪರಿಹಾರದ ಕೆಲವೊಂದು ಸ್ಟೋನ್ಸ್ ಇರುತ್ತೆ, ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಕೆಲವೊಂದು ಬ್ರೇಸ್ಲೆಟ್ ಸಿಕ್ಕತ್ತೆ, ಅದನ್ನು ಹಾಕ್ಕೊಳ್ಳಿ. ಯಾಕಂದರೆ ಏನಾದರೂ ಈ ಥರ ಬಂದಾಗ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಎಲ್ಲ ಒಂದು ಕಡೆ ಅದು ಕಮ್ಮಿ ಆಗ್ತಾ ಬರುತ್ತೆ. ನಡೆಯೋ ಅಂಥದ್ದು ಕಿರಿಕಿರಿ ನಡೆಯಲ್ಲ ಅಂತಲ್ಲ, ಆದರೆ ಏನು ನಡೀತಿದೆ ಅನ್ನೋದನ್ನು ನಿಮಗೆ ಮುಂದಕ್ಕೆ ಹೇಳ್ತಾ ಇದ್ದೀನಿ. ಇದು ನಿಮಗೆ 100 ಡೇಸ್, ಇಲ್ಲಿಂದ 100 ದಿನ ಇದೇ ರಿಸಲ್ಟ್ ಇರುತ್ತೆ. 100 ದಿನದಲ್ಲಿ ಇವೆಲ್ಲ ನಡೀತಾ ಬಂದರೆ ಮನುಷ್ಯ ಏನಾಗಬೇಕು ಹೇಳಿ. ಸೊ ಈ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ರಾಹು ರಾಶಿಯಲ್ಲಿ ಅವನದೇ ನಕ್ಷತ್ರದಲ್ಲಿ ಇರೋದ್ರಿಂದ ಕುಂಭರಾಶಿಯವರಿಗೆ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ಗೆ ಯಾವುದೋ ಒಂದು ವಿಚಾರದಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗೋವಂಥದ್ದು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತಕ್ಕಂಥದ್ದು, ಅವ್ರ ಜೊತೆ ಎಲ್ಲೋ ಒಂದು ಕಡೆ ಮಾತುಕತೆ ಮಾತಾಡೋದು, ಇದೆಲ್ಲ ಸಣ್ಣ ಪುಟ್ಟ ತಪ್ಪುಗಳಿಂದ ಆಗ್ಬೋದು. ಏನಾದರೂ ಸ್ವಲ್ಪ ದೊಡ್ಡ ವಿಷಯ ಅದೇ ಆಗಿದ್ರೆ ಆಕ್ಸಿಡೆಂಟು, ಅಪಘಾತಗಳು ಇಂಥದ್ದೇನಾದರೂ ಆಗಿದ್ರೆ, ಅಥವಾ ಮಾರಾಮಾರಿ ಜಗಳ, 6ನೇ ಮನೇಲಿ ಸಿಟ್ಟು ಕೋಪ ಎಲ್ಲ ಇರುತ್ತೆ. 6ನೇ ಮನೇಲಿ ಗುರು ಬುಧ ಶುಕ್ರ ಇರ್ತಾನೆ. ಸಿಟ್ಟು ಕೋಪ ಜಗಳ, ಮಾತಿಗೆ ಮಾತು ಬೆಳೆದು ಎಲ್ಲೋ ಒಂದು ಕಡೆ ದೊಡ್ಡ ಜಗಳ ಆದಾಗ ಸ್ಟೇಷನ್ಗೆ ಹೋಗಿ ಬರೋದಲ್ಲ, ಜೈಲಿಗೆ ಹೋಗಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ನಡೆಯುತ್ತೆ. ಹಾಗಾಗಿ ಕುಂಭರಾಶಿಯವರು ಬಹಳ ಕೇರ್ಫುಲ್ಲಾಗಿರಬೇಕಾಗತ್ತೆ. ಮತ್ತು ಕುಂಭರಾಶಿಯವರು ಏನಪ್ಪ ಅಂತಂದರೆ ಪಾರ್ಕಲ್ಲಿ ವಾಕ್ ಮಾಡಿ. ಪಾರ್ಕ್ನಲ್ಲಿ ಅಂದರೆ ಏನಕ್ಕೆ ಪಾರ್ಕ್ ಹೇಳ್ತಾ ಇದ್ದೀನಿ ಅಂತಂದರೆ ಬರಿಗಾಲಿನಿಂದ ವಾಕ್ ಮಾಡಬೇಕಾಗುತ್ತೆ. ಯಾಕಂದರೆ ರಾಹು ಕೂಡ ರಾಶಿಯಲ್ಲೇ ಇರೋದ್ರಿಂದ ರಾಹುವನ್ನು ತುಂಬ ಆರಾಧನೆ ಮಾಡಬೇಕಾಗುತ್ತೆ. ನಾಗಾರಾಧನೆ ಅಂತ ನಾವೇನು ಹೇಳ್ತೀವಿ, ನಾಗರ ಕಲ್ಗೆ ಹಾಲು ಹಾಕ್ತಕ್ಕಂಥದ್ದು, ಮಣ್ಣಿನಲ್ಲಿ ಓಡಾಡ್ತಕ್ಕಂಥದ್ದು. ಯಾಕಂದರೆ ಮನೆಯೊಳಗೆ ಎಲ್ಲೂ ಮಣ್ಣು ಇರೋದಿಲ್ಲ ಈಗೆಲ್ಲ. ಆಮೇಲೆ ಈಚೆ ಕಡೆ ರೋಡ್ಗೆ ಹೋದರೆ ಬರೀ ಟಾರ್ ರೋಡು, ಸಿಮೆಂಟ್ ರೋಡು ಇದೇ ಇರುತ್ತೆ. ಹಾಗಾಗಿ ಪಾರ್ಕ್ಗೆ ಹೋಗಿ, ಪಾರ್ಕಲ್ಲಿ ಆದಷ್ಟು ನಿಮ್ಮ ಶೂಸು ಚಪ್ಪಲಿ ಪಕ್ಕಕ್ಕೆ ಬಿಟ್ಟು ಖಂಡಿತ ಬರಿಗಾಲಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದೊಂದು 100 ದಿನ ಮಾಡಿ. ಯಾಕಂದರೆ 100 ದಿನ ನಿಮ್ಮ ಪ್ರಾಬ್ಲಮ್ ಇರುತ್ತೆ. ಆ 100 ದಿನಕ್ಕೂ ಎಲ್ಲ ಒಂದು ಕಡೆ ಪರಿಹಾರ ಮಾಡ್ಕೊಳ್ಳಿ. ಇದು ಸಣ್ಣ ಪುಟ್ಟ ರೆಮಿಡೀಸು. ಇದನ್ನೆಲ್ಲ ಮಾಡ್ಕೊಳ್ತದಂದರೆ ಆ ರಾಹುವಿನ ಒಂದು ಬಲ ನಿಮಗೆ ಬರ್ತಾ ಹೋಗುತ್ತೆ. ಮಣ್ಣಲ್ಲಿ ವಾಕ್ ಮಾಡಿ. ಜೊತೆಗೆ ಹೊಂಬಾಳೆನ ಯೂಸ್ ಮಾಡಿ. ಮನೇಲಿ ನಿಮ್ಮ ದೇವ್ರ ಫೋಟೋಗೆ ಹೂವು ಹೇಗಿಡ್ತೀರೋ ಹಾಗೆ ಹೊಂಬಾಳೆ ಅಂತಂದು ಎಲ್ಲ ಒಂದು ಕಡೆ ನಿಮ್ಮ ಮನೇಲಿ ದೇವ್ರ ಫೋಟೋಗಿಡಿ. ಕುಂಭರಾಶಿಯವರು ತಪ್ಪದೀರ ಹೊಂಬಾಳೆಯನ್ನು ಯೂಸ್ ಮಾಡ್ತಾ ಬನ್ನಿ. ಈ ಒಂದು ನೀವೇನು ಪೂಜೆ ಮಾಡ್ತೀರಾ ಅದನ್ನು ತೆಗೆದು ನಿಮ್ಮ ಬಾಕ್ಲಿಗೆ ಹಾಕಿ. ಮತ್ತು ನಿಮ್ಮ ಒಂದು ಫೋನ್ ನಂಬರ್ ಆಗಿರ್ಬೋದು, ನಿಮ್ಮ ಫೋನ್ ನಂಬರಲ್ಲಿ 48 ಕುಂಭರಾಶಿಯವರ ಫೋನ್ ನಂಬರಲ್ಲಿ 48 ಪಕ್ಕ ಬಂದಿದ್ದರೆ, 84 ಪಕ್ಕ ಬಂದಿದ್ದರೆ ಬಹಳಷ್ಟು ಡೇಂಜರಸ್ ಆಗಿರುತ್ತೆ. ಈ ವೆಹಿಕಲ್ ನಂಬರ್ ಕೂಡ 48 ಪಾಸ್ ಆಗಿದ್ದರೆ ಈ ಒಂದು 100 ದಿನದಲ್ಲಿ ಅದು ಕೂಡ ತುಂಬ ಅಪಘಾತಕ್ಕೀಡಾಗುವಂಥದ್ದು, ಅಥವಾ ಎಲ್ಲೋ ಗಾಡಿಯನ್ನು ಕಳ್ಕೊಳ್ತಕ್ಕಂಥದ್ದು, ಅನಾವಶ್ಯಕವಾಗಿ ಖರ್ಚು ಬರ್ತಕ್ಕಂಥದ್ದು ಇದೆಲ್ಲ ಆಗ್ತಿರುತ್ತೆ. ಫೋನ್ ನಂಬರಲ್ಲಿ ಕೂಡ ಈ ಥರ ಆಗ್ತಾಯಿದ್ರೆ ಖಂಡಿತ ಇದ್ದರೆ, ಈ ನಂಬರ್ ಇದ್ದರೆ ಎಲ್ಲೋ ಒಂದು ಕಡೆ ನಿಮ್ಮ ಬಿಸ್ನೆಸ್ ಲಾಸ್ ಆಗ್ತಕ್ಕಂಥದ್ದು, ಅಥವಾ ಮಾತು ಜಗಳಗಳಾಗ್ತಕ್ಕಂಥದ್ದು ಫೋನಿಂದ. ಯಾಕಂದರೆ ಫೋನಿಂದ ಎಲ್ಲವೂ ಮಾತಾಡ್ತೀರಾ. ನಿಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಾಗಬೇಕು, ಅಥವಾ ನಿಮ್ಮ ಮಾತು ಜಗಳ ಇವೆಲ್ಲವೂ ಕೂಡ ನಿಮ್ಮ ಒಂದು ಫೋನ್ ನಂಬರಲ್ಲಿರುತ್ತೆ. ಜೊತೆಗೆ 356 ಅಥವಾ 365 ಅಥವಾ 563 ಈ ನಂಬರ್ ಕಂಟಿನ್ಯೂ ಪಕ್ಕ ಬಂದಿದ್ದರೆ, ಯಾಕಂದರೆ ಈ ನಂಬರ್ಗಳು ಬಂದಿದ್ರು ಕೂಡ ಎಲ್ಲೋ ಒಂದು ಕಡೆ ಕುಂಭರಾಶಿಯವರಿಗೆ ಬಹಳ ತೊಂದರೆ, ಜಗಳಗಳು, ಕಾಂಟ್ರವರ್ಸಿಗಳು ಇವೆಲ್ಲವೂ ಆಗ್ತಾ ಹೋಗುತ್ತೆ. ಯಾಕಂದರೆ ಇದು ಇನ್ನೂ 100 ದಿನ ಇರುತ್ತೆ ಅಂತ ಹೇಳಿದೆ. 100 ದಿನ ಎಫೆಕ್ಟ್ ಇರುತ್ತೆ, ಇವತ್ತು ನಾಳೆಗೆ ಆಗ್ಬಿಡಲ್ಲ.